ಇಒ ಅವರೇ ಮತ್ತು ಎಲ್ಲ ಗೌರವಾನ್ವಿತ ತಾಲೂಕು ಮಟ್ಟದ ಅಧಿಕಾರಿಗಳೇ, ಪಿ ಡಿ ಒಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ನಮ್ಮದೊಂದು ಏನಂದರೆ, ನಮ್ಮ ಸ್ವಭಾವ ಸಾಮೂಹಿಕ ನಾಯಕತ್ವದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವು ನಾವೆಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಷ್ಟೇ. ಚುನಾವಣೆ ಮುಗೀತದೆ, ಚುನಾವಣೆ ಆದ ನಂತರ ನಾವೆಲ್ಲ ಒಟ್ಟಾಗಿ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಉದ್ದೇಶ ಏನು, ನಾವು ಮಾಡ್ತಕ್ಕಂಥ ಕೆಲಸ ಏನು, ಗ್ರಾಮೀಣ ಪ್ರದೇಶದಿಂದ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೂ ಅವಶ್ಯಕತೆ ಇರ್ತದೆ ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದು. ಎರಡನೇ ಬಾರಿ ಒಂದು ಸತಿ ಚುನಾವಣೆ ಆದ ನಂತರ ನಡೀತಾ ಇರತಕ್ಕಂಥದ್ದು. ಖಂಡಿತ ಇವತ್ತು ಮನೆಗಳು ಸುಮಾರು 2287 ಮನೆಗಳನ್ನ ಈ ಬಾರಿ ನಾವು ಚುನಾವಣೆ ಆಯ್ಕೆ ಆದ ನಂತರ ಈ ನಮ್ಮ ಕ್ಷೇತ್ರಕ್ಕೆ ತಂದಂಥದ್ದು. ಅದರಲ್ಲಿ 1539 ಮನೆ ಈಗಾಗಲೇ ನೀವೆಲ್ಲರೂ ಕೂಡ ಮಂಜೂರು ಚೀಟಿಯನ್ನು ಕೊಟ್ಟಿದ್ದೀರಿ ಎಲ್ಲ ಫಲಾನುಭವಿಗಳಿಗೂ. ಇನ್ನು 748 ಮನೆಗಳು ಬಾಕಿ ಇದೆ. ಯಾಕೆ ಬಾಕಿ ಇದೆ ಅಂದರೆ, ವೇಳೆಗೆ ಸರಿಯಾಗಿ ನೀವು ಯಾರು ಕೂಡ ಅಪ್ಲೋಡ್ ಮಾಡಲಿಲ್ಲ. ಕೆಲವು ಪಂಚಾಯತಿಯವರು ಸ್ವಲ್ಪ ತಾರತಮ್ಯ ಅದು ಇದು ಅಂದ್ಕೊಂಡು ಏನಾಯಿತು, ಅಲ್ಲಿ ಹೌಸಿಂಗ್ ಬೋರ್ಡಿಂದ ಒಂದು ಪಂಚಾಯತಿಗೆ ಜಾಸ್ತಿ, ಒಂದು ಪಂಚಾಯತಿಗೆ ಕಡಿಮೆ, ಈ ಥರ ವ್ಯತ್ಯಾಸಗಳು ಮಾಡಿದರು. ನಾನು ಅದಾಗಬಾರ್ದು, 27 ಪಂಚಾಯತಿಗಳಿಗೂ ಕೂಡ ಒಂದೇ ಸಮ ಇರಬೇಕು ಅಂತಕ್ಕಂಥ ಭಾವನೆಯನ್ನು, ಎಲ್ಲರೂ ಕೂಡ ಸಮನಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಇರೋದ್ರಿಂದ ಪ್ರತಿ ಪಂಚಾಯತಿಗೂ 75ರಿಂದ 80 ಜನರಲ್ ಮನೆಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಇದು 700 ನೆನ್ನೆ ಈಗಾಗಲೇ MD ಅವ್ರ ಹತ್ರನೂ ಕೂಡ ಮಾತಾಡಿ ಸುಮಾರು 748 ಮನೆ ಏನು ಬಾಕಿ ಇದೆ, ಆ ಮನೆಗಳೆಲ್ಲದಕ್ಕೂ ಕೂಡ ಮತ್ತೊಮ್ಮೆ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಅವಕಾಶವನ್ನು ಕೊಡಿಸ್ತೇವೆ. ಅದು ಮಂತ್ರಿಗಳ ಹತ್ರನೂ ಕೂಡ ನಾಳೆ ಮಾತಾಡ್ತೀನಿ. ನೆನ್ನೆ ಭೇಟಿ ಮಾಡಲಿಕ್ಕೆ ಹೋದೆ, ಮಂತ್ರಿಗಳು ಸಿಗದೇ ಇರೋದ್ರಿಂದ ನಾಳೆ ಅವ್ರನ್ನ ನಾನು ಭೇಟಿ ಮಾಡಿ ಇದಕ್ಕೆ ನಿಮಗೆ ಏನು ಓಪನ್ ಮಾಡಿಸ್ಕೊಡುವಂಥ ಕೆಲಸ ಮಾಡ್ತೇನೆ. ಅದು ಕೊಟ್ಟಾದಮೇಲೆ ನಿಮಗೆ ಪಂಚಾಯತಿಯ ಎಲ್ಲ ಅಧ್ಯಕ್ಷರು ಮತ್ತು ಪಿ ಡಿ ಒಗಳು ಏನಿದ್ದೀರಿ, ಸದಸ್ಯರಿದ್ದೀರಿ, ನಿಮ್ಮ ಪಂಚಾಯತಿಲಿ ಅರ್ಹ ಫಲಾನುಭವಿಗಳಿಗೆ ಎಷ್ಟೆಷ್ಟು ಮನೆ ಬೇಕು ದಯಮಾಡಿ ಒಂದು ಪಟ್ಟಿ ಮಾಡಿಕೊಡಿ. ಅದನ್ನು ಅವಶ್ಯಕತೆ ಇರ್ತಕ್ಕಂಥದ್ದನ್ನೆಲ್ಲ ಇದು ಮಾಡಿ ಈ ಬಾರಿನೂ ಕೂಡ ಒಂದು 2000ದಿಂದ 3000 ಮನೆನ ಖಂಡಿತ ತಂದು ಕೊಡ್ತೇವೆ ತಮಗೆ. ಖಂಡಿತ ನೀವೆಲ್ಲ ನಾವು ತಂದುಕೊಡೋದು ನಮ್ಮ ಜವಾಬ್ದಾರಿ. ನೀವು ನಿಷ್ಪಕ್ಷಪಾತವಾಗಿ ಅಲ್ಲಿರ್ತಕ್ಕಂಥ ಫಲಾನುಭವಿಗಳನ್ನ ಗುರುತಿಸ್ತಕ್ಕಂಥದ್ದು ತಮ್ಮ ಒಂದು ಕರ್ತವ್ಯ, ಆದ್ಯ ಕರ್ತವ್ಯ ಆಗಿರೋದ್ರಿಂದ ಖಂಡಿತ ನೀವು ಅಲ್ಲಿ ಯಾರನ್ನೂ ಕೂಡ, ಯಾರು ಬಡವರು ಇರ್ತಾರೆ, ಅವಶ್ಯಕತೆ ಇರ್ತಕ್ಕಂಥವ್ರನ್ನ ಗುರುತಿಸಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮನ್ನು ವಿನಂತಿ ಮಾಡಿಕೊಂಡು, ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿನಲ್ಲಿ ಅವ್ರದ್ದೇ ಆದ್ಯ ಕರ್ತವ್ಯ, ಎಲ್ಲರಿಗಿಂತ ಹೆಚ್ಚಿನ ಒಂದು ಜವಾಬ್ದಾರಿ ತಮ್ಮದೇ ಇರ್ತದೆ. ಎಲ್ಲ ಇಲಾಖೆ ಮಾಹಿತಿಗಳನ್ನು ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ತಿಳಿಸ್ತಕ್ಕಂಥದ್ದು. ಅಲ್ಲಿ ಉದ್ಯೋಗ ಖಾತ್ರಿ ಇರ್ಬೋದು, ಜಲಜೀವನ್ ಇರ್ಬೋದು, ಆಶ್ರಯ ಮನೆಗಳದಿರ್ಬೋದು, ಅಂಬೇಡ್ಕರ್ ವಸತಿ ಇರ್ಬೋದು, ಇದೆಲ್ಲದನ್ನು ಕೂಡ ಅವರು ಅಲ್ಲಿ ಬೇಕಾದಂಥ ರೈತನಲ್ಲಿ ಸವಲತ್ತನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ಎಲ್ಲ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಒಂದು JJMನಲ್ಲಿ ಸುಮಾರು 150 ಕೋಟಿ ಹಣ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು. ಈಗ ಎಲ್ಲ ಕಡೆನೂ ಕೂಡ ಕೆಲಸ ಪ್ರಾರಂಭ ಆಗಿದೆ. ಒಂದು ವಿಳಂಬ ಕೆಲವು ಕಡೆ ಯಾಕಾಗಿದೆ ಅಂದರೆ, ಗುತ್ತಿಗೆದಾರರುಗಳು 10-15 ಕೆಲವರೆಲ್ಲ ತೊಗೊಂಡಿರೋದ್ರಿಂದ ಅದಕ್ಕೆ ಟೆಕ್ನಿಕಲ್ ಪರ್ಸನ್ಸ್ ಬೇಕೇ ಬೇಕು. ಯಾವ ರೀತಿಯ ಪೈಪ್ನ ಕನೆಕ್ಷನ್ ಮಾಡಬೇಕು, ಎಲ್ಲ ನಲ್ಲಿಗಳಲ್ಲೂ ಎತ್ತರದಲ್ಲಿರ್ತಕ್ಕಂಥ ನಲ್ಲಿ ಮತ್ತು ತಗ್ಗಲ್ಲಿರ್ತಕ್ಕಂಥ ನಲ್ಲಿ ಎಲ್ಲದಕ್ಕೂ ಕೂಡ ಸಮನಾಗಿ ಒಂದೇ ಸಮ ನೀರು ಬರೋಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಮಾಡೋದ್ರಿಂದ ಟೆಕ್ನಿಕಲ್ ಪರ್ಸನ್ಸ್ ಬೇಕೇ ಆಗ್ತದೆ. ಇವರು ಗುತ್ತಿಗೆದಾರರು ಜಾಸ್ತಿ ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದರಿಂದ ವಿಳಂಬ ಕೆಲವು ಕಡೆ ಆಗಿದೆ. ಅದನ್ನು ಕೂಡ ನಾವು ನಮ್ಮ AW ಅವರಾದಂಥ ಉಮಾಮಹೇಶ್ ಅವರು ಕೂತ್ಕೊಂಡು ಅವ್ರಿಗೆಲ್ಲರಿಗೂ ಕೂಡ ತಾಕೀತು ಮಾಡಿದ್ದೇವೆ. ನೀವು ಒಂದು ಹಳ್ಳಿ ತೊಗೊಂಡ್ರೆ ಅದನ್ನು ಮುಗಿಸಿ ಮುಂದಿನ ಹಳ್ಳಿಗೆ ಹೋಗಬೇಕು ಅಂತಕ್ಕಂಥದ್ದು. ಒಂದು ನಮ್ಮ ಬರ್ಕನಾಳ ಅಧ್ಯಕ್ಷ ಕುಮಾರಣ್ಣವರು ಮಾತಾಡೋವಂಥ ಸಂದರ್ಭದಲ್ಲಿ ಹೇಳಿದ್ರು,
ಇಲ್ಲ ಜಲಜೀವನ ಒಳ್ಳೆ ಉತ್ತಮವಾದ ಕಾರ್ಯ, ಅದನ್ನು ಎಲ್ಲಿ ಸೈಟ್ ಇರ್ತದೆ ಅಲ್ಲೂ ಕೂಡ ಒಂದು ಅವಶ್ಯಕತೆ ಬಿಟ್ಟಿರಬೇಕು, ಒಂದು ನಲ್ಲಿಗೆ ಅವಶ್ಯಕತೆ ಬಿಟ್ಟಿರಬೇಕು. ಆ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಮುಂದೆ ಇದು ಎಲ್ರಿಗೂ ಕೂಡ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಭಾವನೆಯನ್ನು ಏನು ವ್ಯಕ್ತಪಡಿಸಿದ್ರು. ಖಂಡಿತ ಜಲಜೀವನ ನಿಮಗೆ ಅಳತೆಗೆ ತಕ್ಕಂತೆ ನೀರು ಬರ್ತದೆ, ಎಲ್ರಿಗೂ ಕೂಡ ಸಮನಾಗಿ ಸರಾಗವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೂ ಒಂದು ಮುಂದುವರೆದು ನಾವು ಈ ಬೇಸಿಗೆನಲ್ಲಿ ಅನುಭವಿಸಿದಂಥ ಕೆಲವು ಸಮಸ್ಯೆಗಳು ಕಾರೆಹಳ್ಳಿ, ಇಲ್ಲಿ ಹಲವಾರು ಕಡೆ ಒಂದು 7-8 ಕಡೆ, ಕಲ್ಲೇನಹಳ್ಳಿ, ನಮ್ಮ ಹೊಯ್ಸಲಕಟ್ಟೆ ಕಲ್ಲೇನಹಳ್ಳಿಲಿ ಇರ್ಬೋದು, ಇಲ್ಲಿ ನವಲೆ ಕಾರೆಹಳ್ಳಿ, ಇಲ್ಲೆಲ್ಲ ಸಾಕಷ್ಟು ಬೋರ್ ಹಾಕ್ಸಿದ್ರು ಕೂಡ ನೀರು ಸಿಗದಿದ್ದಂಥ ಸಮಸ್ಯೆಗಳನ್ನ ನಾವು ಎದುರಿಸಿದ್ವಿ ಈ ಸಲ ಬರಗಾಲದಲ್ಲಿ. ಅದನ್ನೆಲ್ಲ ಆಲೋಚನೆ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರು, ನಮ್ಮ AW ಅವರು, ನಾವು ಎಲ್ಲ ಕೂತು ಒಂದು ಚರ್ಚೆಯನ್ನು ಕೂಡ ಮಾಡಿದ್ದೇವೆ. ಈಗ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಟ್ಯಾಂಕ್ಗಳೇನಿದೆ, ಓವರ್ ಹೆಡ್ ಟ್ಯಾಂಕ್ಗಳು ಇರ್ತಕ್ಕಂಥದ್ದನ್ನ ಅವಕ್ಕೆ ಜಾಯಿಂಟ್ ಮಾಡ್ತಕ್ಕಂಥದ್ದು, ಅವಕ್ಕೂ ಪೈಪ್ಲೈನ್ ಮಾಡೋದ್ರ ಮುಖಾಂತರ ಜಾಯಿಂಟ್ ಮಾಡಿದ್ರೆ ಎಲ್ಲಾದರೂ ಕೂಡ ಬೋರ್ವೆಲ್ ಫೇಲ್ ಆದಂಥ ಸಂದರ್ಭದಲ್ಲಿ ಬೇರೆ ಟ್ಯಾಂಕಿಂದ ಆ ಊರಿಗೆ ನೀರು ಒದಗಿಸ್ಕೊಡುವಂಥ ಕೆಲಸ ಮಾಡ್ತಾ ಇರೋಣ. ಅಷ್ಟರಲ್ಲಿ ಇಲಾಖೆನ ನಾವು ತೀರ್ಮಾನ ತಗೊಂಡು ಬೋರ್ ಹಾಕ್ಸ್ತಕ್ಕಂಥ ಕೆಲಸ ಮಾಡೋಣ. ಅವಾಗ ಏನಾಗ್ತದೆ, ಯಾರಿಗೂ ಕೂಡ ನೀರಿಂದ ತೊಂದರೆ ಆಗ್ತಕ್ಕಂಥ ಸಮಸ್ಯೆ ಉದ್ಭವ ಆಗಲ್ಲ. ಈ ರೀತಿ ಒಂದು ಪೈಲಟ್ ಪ್ರಾಜೆಕ್ಟ್ನ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲೇ ಕೂಡ ನಾವು ಈಗಾಗಲೇ ತಯಾರನ್ನು ಕೂಡ ಮಾಡಿದ್ದೇವೆ. ಇದನ್ನು ರಾಜ್ಯಾದ್ಯಂತ ವಿಸ್ತರಿಸೋಂಥದ್ದನ್ನು ಕೂಡ ನಾವು RDPR ಇಲಾಖೆಗೆ ನಾವು ಸಲಹೆ ಕೂಡ ಸೂಚನೆ ಕೊಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮನೆಗಳಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಆಗಬೇಕು. ಮತ್ತು NREGನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಅದಾದರೂ ಕೂಡ ವಿಶೇಷವಾಗಿದೆ. ನಮಗೆ ಒಳ್ಳೆ CEO ಅವರು ಕೂಡ ನೀವೆಲ್ಲರೂ ಕೂಡ ನೋಡಿದ್ದೀರ ಅನಿಸುತ್ತೆ. ನೀವು ಏನೇ ಕೇಳಿದ್ರು ಕೂಡ ಮಾಡಿಕೊಡ್ತಕ್ಕಂಥ ಮನೋಭಾವ, ಮತ್ತು ಇಂಚಿಂಚು ಕೂಡ ಅವರು ಗಮನಿಸಿ ಇದಕ್ಕೆ ಅವಶ್ಯಕತೆ ಇದ್ದರೆ ಖಂಡಿತ ಅದಕ್ಕೆ ಅನುಮೋದನೆ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ನೀವು ಉದ್ಯೋಗ ಖಾತ್ರಿಲಿ ನೀವು ಎಷ್ಟು ಕೆಲಸ ಮಾಡಿದ್ರು ಕೂಡ ಅನುದಾನ ಕೊಡಿಸ್ಲಿಕ್ಕೆ ಏನು ಕೊರತೆ ಇಲ್ಲ. ಅಲ್ಲಿ ಮೊದಲು ಏನಿತ್ತು, ಕೃಷಿ ಚಟುವಟಿಕೆಗಳಿಗೆ ಕೊಡುವಂಥದ್ದಿತ್ತು, ಈಗ ಸಾರ್ವಜನಿಕ ಕೆಲಸಗಳಿಗೂ ಕೂಡ ಕೊಡಲಿಕ್ಕೂ ಕೂಡ ಅವಕಾಶ ಇದೆ. ಅದರಿಂದ ಅದನ್ನು ಕೂಡ ಬಳಸ್ಕೊಂಡು ಹೆಚ್ಚು ಕೆಲಸ ಮಾಡ್ತಕ್ಕಂಥ, ಒಂದಲ್ಲಿ ಕೊರತೆ ಇದೆ, ಕೆಲವರು NMRಲ್ಲಿ ದುಡ್ಡು ತೊಗೊಂಡವ್ರು ಕೊಡಲ್ಲ ಅಂತಕ್ಕಂಥದ್ದು, ಅದನ್ನು ಸರಿಪಡಿಸೋದು ಸಾಧ್ಯ ಆಗ್ತಾ ಇಲ್ಲ. ಆದರೆ ನೀವು ಗ್ರಾಮ ಪಂಚಾಯಿತಿಯವರು ಹೆಚ್ಚಿನ ರೀತಿಯಲ್ಲಿ ನೀವು ದಯಮಾಡಿ ನೀವೇನಾದ್ರು ಕೂಡ ಚರಂಡಿ ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನ ನೀವು ಉದ್ಯೋಗ ಖಾತ್ರಿಯಲ್ಲಿ ತೊಗೊಂಡ್ರೆ ನೀವು ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಸಾಕ್ತಾಯಿದೆ. ಈಗ ಬರಕನಾಳ್ ಇರ್ಬೋದು, ಮುದ್ದೇನಹಳ್ಳಿ, ಇವರೆಲ್ಲ ಮತ್ತು ನಮ್ಮ ಕೋರ್ಗೆರೆ ಇರ್ಬೋದು, ಇವರೆಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಪ್ರಶಂಸೆಗೆ ಪಾತ್ರರಾಗಿರ್ತಕ್ಕಂಥದ್ದನ್ನ ನೀವು ಬೇರೆ ಪಂಚಾಯಿತಿಯವ್ರು ನೋಡಿದಾಗ ಖಂಡಿತ ನೀವು ಯಾಕೆ ಆಗಬಾರ್ದು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಉದ್ಭವ ಆಗಿರುತ್ತೆ ಅಂತ ನಾನು ಭಾವಿಸ್ಕೋತೇನೆ. ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವು ಮಾಡುವಂಥ ಕೆಲಸ ಇದೆಲ್ಲ ನಾವು ಜನಪ್ರತಿನಿಧಿಗಳಾಗ್ತಕ್ಕಂಥದ್ದು ಒಂದು ಪುಣ್ಯದ ಕೆಲಸ ಅಂತ ನಾವು ಭಾವಿಸ್ಕೋಬೇಕಾಗ್ತದೆ. ಸಮಾಜ ಸೇವೆ ಮಾಡಲಿಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ. ಈ ಅವಕಾಶದ ಅಡಿನಲ್ಲಿ ನಾವು ಏನೇ ಅಲ್ಲಿ ಬರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ನಮ್ಮ ಇತಿಮಿತಿನಲ್ಲಿ ನಾವು ಎಲ್ಲೂ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥದ್ದು, ಯಾರಿಗೆ ಅವಶ್ಯಕತೆ ಇರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಅವರ ಸಮಸ್ಯೆನ ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಖಂಡಿತ ಮಾಡಿದ್ರೆ ಅದೊಂದು ಪುಣ್ಯದ ಕೆಲಸ. ನೋಡಿದೆ ನಾನು, ಕೆಲವರು ಪಂಚಾಯತಿ ಮೆಂಬರ್ಸು ಇಲ್ಲೇ ಮಲ್ಲೇಶ ಅಂತ ಎಲ್ಲ ಕೂತಿದ್ರು, ನೋಡಿದೆ ಮುದ್ದೇನಹಳ್ಳಿ. ಅವ್ರವ್ರು ಬಿಟ್ಟು ಬೇರೆಯವ್ರಿಗೆ ಹೋಗಿ ಮೆಂಬರ್ಸ್ ಹೆಂಗೆ ಗೆಲ್ತಾರೆ ಅಂತಕ್ಕಂಥದ್ದು ಕೂಡ ಕೆಲವು ಉದಾಹರಣೆಗಳನ್ನು ಕೂಡ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೆಲಸ ಮಾಡೋದು ಬಂದಾಗ ಅವ್ರದ್ದು ವೃದ್ಧಾಪ್ಯ ವೇತನ ಇರ್ಬೋದು, ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀವು ಹೋಗಿ ಕೇಳಿ ಮಾಡಿಸ್ಕೋಬೇಕು. ನೀವೆಲ್ಲೋ ಇರೋದಕ್ಕೆ ಅವ್ರು ಬರಲಿ ಅಂತಕ್ಕಂಥದ್ದು ಕಾಯೋದಕ್ಕಿಂತ ಹೆಚ್ಚಿನದಾಗಿ ನೀವು ಅವ್ರ ಹತ್ರ ಅವ್ರಿಗೇನು ಸಮಸ್ಯೆ ಇದೆ ಅವ್ರಿಗೆ ಗುರುತಿಸಿ ಅವ್ರನ್ನ ಕರ್ಕೊಂಡೋಗಿ ಮಾಡಿಸಿದ್ರೆ ನಿಮ್ಮ ಕೆಲಸದ ಜೊತೆಲಿ ಆ ಕೆಲಸಗಳನ್ನು ಖಂಡಿತ ನೀವೆಲ್ಲಿದ್ದರೂ ಕೂಡ ನಿಮಗೆ ಗೌರವಿಸ್ತಕ್ಕಂಥದ್ದು, ನಿಮಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗ ಹಲವಾರು ಜನ ನಾನು ನೋಡಿದ್ದೇನೆ, 2-3 ಸಲ ಕಂಟಿನ್ಯೂಸ್ ಗೆಲ್ತಕ್ಕಂಥವ್ರು. ಈಗಿನ ನಿಮ್ಮ ಮನಸ್ಥಿತಿ ಆ ಥರ ಬೆಳಿಬೇಕಾಗ್ತದೆ. ಒಂದು ಸತಿ ಮೆಂಬರ್ ಆಗಿದ್ದೀನಿ ಮತ್ತೆ ಆಗ್ತೀನಲ್ಲೋ ಬಿಡು ಕೆಟಗರಿ ಬರ್ತದೋ ಅದು ಬೇಡ. ಎಲ್ಲೇ ನಿಂತರೂ ಗೆಲ್ಲಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರಬೇಕು. ಅಂದರೆ ನೀವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಅದು ಅಡಗಿರ್ತದೆ. ಅದನ್ನು ನೀವೆಲ್ಲರೂ ಕೂಡ ದಯಮಾಡಿ ರೂಢಿಸ್ಕೊಳ್ಳಿ. ಯಾಕೆಂದರೆ ರಾಜಕಾರಣನೂ ಕೂಡ ಒಂದು ಅಂಗ. ಇಲ್ಲಿ ಸಾಕಷ್ಟು ಸೇವೆ ಮಾಡಲಿಕ್ಕೆ
ಅವಕಾಶ ಇದೆ. ಈಗ ಗ್ರಾಮ ಪಂಚಾಯತಿಯಿಂದ ನೀವು ಮೇಲ್ದರ್ಜೆಗೆ ಹೋಗಬೇಕು. ನೀವು ಹೆಂಗೆ ಶ್ರಮಪಟ್ಟು ಕೆಲಸ ಮಾಡಿರ್ತೀರಿ, ಜನಗಳಿಗೆ ಸ್ಪಂದಿಸ್ತೀರಿ, ಆ ಜನನೂ ಕೂಡ ನಿಮ್ಗೆ ಗುರುತಿಸಿ ಮುಂದೆ ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಕಳಿಸೋವಂಥದ್ದಾಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಬೆಳಿಬೇಕು ರಾಜಕೀಯವಾಗಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಯಾವುದೇ ಪಕ್ಷ ಇರಲಿ, ಪಕ್ಷ ಭೇದ ಇಲ್ಲಿ ಬೇಡ. ನೀವೆಲ್ಲರೂ ಕೂಡ ಸಮಾಜ ಸೇವೆಗೆ ನಾವು ಬಂದಾಗ ಒಂದು ಸಲ ಅದಕ್ಕೆ ತೊಡಗಿಸ್ಕೊಂಡಾಗ ಅದರಲ್ಲಿ ನಾವೇನಾದ್ರು ಕೂಡ ಸಾಧಿಸಬೇಕು, ಅಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಮನೋಭಾವ ತಮ್ಮೆಲ್ಲರೂ ಕೂಡ ರೂಢಿಯಾಗಲಿ. ಈಗ ಇದಾದ ನಂತರ ಎಲ್ಲ ಇಲಾಖೆಯವರು ಇರ್ತಕ್ಕಂಥ ಎಲ್ಲ ನಿಮಗೆ ಕಾರ್ಯಾಗಾರ ಏನೇನು ವಿಷಯಗಳಿದೆ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ತಮಗೆ ತಿಳಿಸ್ತಾರೆ. ಅದನ್ನು ನೀವು ಪಡ್ಕೊಂಡು ಅದರಿಂದ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನೇನು ಸೌಲಭ್ಯ ಬೇಕು ಅಂತಕ್ಕಂಥದ್ದು ಅದು ಪಡ್ಕೊಳ್ಳೋಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ. ಇಲ್ಲಿ ನಾವು ಯಾರು ಕೂಡ ನೀವು ನೋಡಿದಿರಿ, ನಾವು ಯಾವತ್ತೂ ಕೂಡ ಯಾರನ್ನೂ ಕೂಡ ಜಾತಿಲಾಗಲಿ ಪಾರ್ಟಿಯಿಂದ ನಾವು ನೋಡಿದವರಲ್ಲ. ನಮ್ಗೆ ಆ ಸ್ವಭಾವ ಇಲ್ಲ. ಚುನಾವಣೆ ಆಯಿತು, ಚುನಾವಣೆ ಆದ ನಂತರ ನಾವೆಲ್ಲರೂ ಕೂಡ ಸಮಾಜ ಸೇವಕರು ಅಂತಕ್ಕಂಥ ಭಾವನೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥವ್ರು. ಇವಾಗ 38 ವಾರಗಳಿಂದ ಇದೇ ಒಂದು ತೀನಂಶ್ರೀ ಭವನದಲ್ಲಿ ಸತತವಾಗಿ ಸೋಮವಾರ ಕೂತ್ಕೊಂಡು ಬಂದಂಥ ಯಾರದೇ ಸಮಸ್ಯೆ ಇದ್ದರೂ ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರ್ ಆದಿಯಾಗಿ ತಾಲೂಕು ಮಟ್ಟದ ಮತ್ತು ಗ್ರಾಮ ಪಂಚಾಯತಿ ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ನಾವೆಲ್ಲ ಕೂತು ಇಲ್ಲಿ ಅವ್ರು ಬಂದಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಇವತ್ತು ಬಗರುಕುಂದು ಅಷ್ಟೇ, ಬಗರುಕುಂದು ಈಗ ಚಾಲನೆಯನ್ನು ಕೊಟ್ಟಿದ್ದೇವೆ. ಮೊನ್ನೆ ಅದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಪ್ರತಿ 15 ದಿವಸಕ್ಕೊಂದು ಸಲ ಇರ್ತಕ್ಕಂಥ ಎಲ್ಲ ಒಂದು ಬಗರುಕುಂಭ ಅರ್ಜಿದಾರದನ್ನು ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇವತ್ತು ನಿಮಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನೀವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಗ್ರಾಮ ಪಂಚಾಯತಿಲಿ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಆಲಿಸಿ ಅದನ್ನು ಪರಿಹರಿಸಿದ್ರೆ ಖಂಡಿತ ಅಲ್ಲೇ ಇವತ್ತು 80 ಭಾಗ ಸಮಸ್ಯೆಗಳನ್ನ ಪರಿಹರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನಸ್ಥಿತಿ ಇರಲಿ ಅಂತಕ್ಕಂಥದ್ದು ಕೂಡ ಇವಾಗ ಅದು MP ಅವ್ರದ್ದು ಸ್ವಲ್ಪ ಸೇರಿಸ್ಕೊಂಡು ದೇವಸ್ಥಾನದ ಪಕ್ಕನೇ ಅಲ್ಲಿ ಅದನ್ನು ಮಾಡಿಸ್ಕೊಡ್ತೀವಿ. ಖಂಡಿತ ಮಾಡಿಸ್ಕೊಡ್ತೀವಿ. ಇಲ್ಲ, ಈಗಿದು ಕೇಳಿ ಪಡ್ಕೊಳ್ಳೋಂಥದ್ದು ಆಗಬೇಕು. ಅವ್ರು ಕೇಳ್ತಕ್ಕಂಥದ್ದು ತಪ್ಪಲ್ಲ, ಖಂಡಿತ ಇದಾಗಬೇಕು. ಇದು ಮನಸ್ಥಿತಿನ ನಾವೆಲ್ಲ ಬೆಳೆಸ್ಕೋಬೇಕು. ದಯಮಾಡಿ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಿಮಗೆ ಈ ಪಂಚಾಯತಿನಲ್ಲಿ ನಿಮ್ಗೆ ಎಷ್ಟೆಷ್ಟು ಮನೆ ಬೇಕು, ಏನೇನು ಕೆಲಸ ಆಗಬೇಕು, ದಯಮಾಡಿ ಎಲ್ಲರೂ ಕೂಡ ನೀವು ದಯಮಾಡಿ ಗಮನಕ್ಕೆ ತನ್ನಿ. ನೀವು ಅಧ್ಯಕ್ಷಗಳಾಗ್ಬೋದು, PDOಗಳ ಮುಖಾಂತರ ಆಗ್ಬೋದು, ನೀವೆಲ್ಲ ಕೂತ್ಕೊಂಡು ಏನೇನು ಆಗಬೇಕು, ಏನೇನು ಸಮಸ್ಯೆ ಇದೆ ಯಾವ್ಯಾವ ಊರಿನಲ್ಲಿ ಅಂತಕ್ಕಂಥದ್ದನ್ನ ದಯಮಾಡಿ ಆಲಿಸಿ ಅದನ್ನು ದಯಮಾಡಿ ನಮಗೆ ಇಲಾಖೆ ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡಾಗ ತಾವು ಅದನ್ನು ಗಮನಕ್ಕೆ ತಂದರೆ ಖಂಡಿತ ಇವತ್ತು ಅದನ್ನು ಎಲ್ಲ ಕೂಡ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಎಲ್ಲರ ಮನಸ್ಥಿತಿನೂ ಕೂಡ ಇವತ್ತು ಇರಲಿ ಅಂತಕ್ಕಂಥದ್ದು. ಇವತ್ತು ನಮ್ಮಲ್ಲಿ ಹಿಂದೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಬರೀ ಒಂದು 200-300 ಅಷ್ಟೇ ಸ್ಪ್ರಿಂಕ್ಲರು ಸೆಟ್ಟು ಇವೆಲ್ಲ ಬರ್ತಾಯಿದ್ವು. ಇವಾಗ ಹೋಬಳಿಗೆ ಸಾವಿರಾರು ಕೊಡ್ತಕ್ಕಂಥ ಕೆಲಸ ಈ ವರ್ಷ ಮಾಡಿದ್ವಿ. ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೋಬಳಿಗೆ 1500 ಕೊಡ್ತಕ್ಕಂಥದ್ದು, ಸುಮಾರು ಇಲ್ಲಿ ನಮ್ಮ 5000 ಚಿಲ್ಲರೆ ಸ್ಪ್ರಿಂಕ್ಲರ್ ಸೆಟ್ಟು ಎಲ್ಲದನ್ನು ಕೂಡ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ 6154 ಕೊಟ್ಟಿದೆ. ಹಾಗೆ ಈಗ ಇಲಾಖೆಗಳಲ್ಲಿ ಸಾಕಷ್ಟು ಸವಲತ್ತು ಬರ್ತದೆ, ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ನಾವು ಒಂದು ಏನು ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆ ತರಲಿಕ್ಕೆ ನಾವು BO ಅವರು ಮತ್ತು ವೈದ್ಯಾಧಿಕಾರಿಗಳು ಎಲ್ಲರೂ ಕೂಡ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಗುಣಾತ್ಮಕ ಶಿಕ್ಷಣ. ಸಲ ನೀವು ನೋಡಿದ್ರಿ SLCನಲ್ಲಿ ನಮ್ಮ ಜಿಲ್ಲೆನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಪ್ರಥಮವಾಗಿ ಬಂದಂಥದ್ದು. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಮ್ಮ BO ಅವರು ಮತ್ತು ಶಿಕ್ಷಕರನ್ನ ಅಭಿನಂದನೆಯನ್ನು ಸಲ್ಲಿಸೋಣ. ಇದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಏನು ಮಾಡಬೇಕು ಅಂತ ಈಗಾಗಲೇ ನಾವು ಪ್ರತಿದಿನವೂ ಕೂಡ ಅದರ ಬಗ್ಗೆ ಚಿಂತನೆ ಮಾಡಿ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಏನು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡೋಕ್ಕೂ ಕೂಡ ನಾವು ಒಂದು ರೂಪುರೇಷೆಗಳನ್ನ ಈಗಾಗಲೇ ತಯಾರು ಮಾಡಿದ್ದೇವೆ. ಅದೆಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯತಿಲೂ ಕೂಡ ಒಂದು ಉತ್ತಮವಾದ ಒಂದು ಸರ್ಕಾರಿ ಶಾಲೆ ಮಾಡಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು ಅಂತ ಪಂಚಾಯತಿಗೆ ಒಂದೊಂದು 5 ಎಕರೆ 10 ಎಕರೆನಲ್ಲಿ ಒಂದೊಂದು ಶಾಲೆ ಮಾಡೋದು, ಸರ್ಕಾರಿ ಶಾಲೆ ಮಾಡಿ ಅಲ್ಲಿ. ಯಾಕೆಂದರೆ
ಈಗ ಹಳ್ಳಿಗಳಲ್ಲಿ ಒಂದೊಂದು ಸ್ಕೂಲಲ್ಲಿ 2-3 ಮಕ್ಕಳಿದ್ದಾರೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ ಕಟ್ಟಡಗಳಿದೆ, ಒಳ್ಳೆ ಶಿಕ್ಷಕರಿದ್ದಾರೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗಿನ ಒಂದು ಜನಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಮನೆಗೊಂದು ಮಗು ಅಂತ ನಾವೆಲ್ಲರೂ ಕೂಡ ಇದಾಗಿರೋದ್ರಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಪಂಚಾಯತಿಗೊಂದು ಏನು ಅಂಗನವಾಡಿಯಿಂದ ಹಿಡಿದು LKG UKG ಇಂದ SSLCವರೆಗೂ ಒಂದು ಶಾಲೆಯನ್ನು ಮಾಡಿದ್ರೆ, ಒಳ್ಳೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ ಎರಡನ್ನೂ ಒಳಗೊಂಡಂಥ ಒಂದು ಶಾಲೆ ಮಾಡಿದ್ರೆ ಖಂಡಿತ ಒಂದು ಗುಣಾತ್ಮಕ ಶಿಕ್ಷಣ, ಅಲ್ಲಿ ಎಲ್ಲ ರೀತಿಯ ಸವಲತ್ತು ಕೂಡ ಕೊಡ್ತಕ್ಕಂಥದ್ದು. ಆ ರೀತಿಯಲ್ಲಿ ಇವತ್ತು ನಾವು ಆಲೋಚನೆ ಮಾಡಿದ್ದೇವೆ. ಖಂಡಿತ ನಿಮಗೆ ಒಳ್ಳೆ ಶಿಕ್ಷಣ ಕೊಡಲಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮತ್ತು ಅಗ್ರಿಕಲ್ಚರಲ್ಲೂ ಕೂಡ ಇವತ್ತು ನಮ್ಮಲ್ಲಿ ಒಂದು ಒಳ್ಳೆ ಇದಿದೆ, ಏನು ನಮ್ಮ ಬೆಳ್ಳಾರದ ಹತ್ರ ಧರ್ಮವೀರ ಫಾರಮ್ ಇದೆ. ಅಲ್ಲಿ ರೈತರಿಗೆ ಎಲ್ಲ ರೀತಿಯ ಸೌಕರ್ಯ ಸಿಗಬೇಕು, ಸವಲತ್ತು ಸಿಗಬೇಕು, ಟ್ರೈನಿಂಗ್ ಕೊಡಬೇಕು, ಆ ರೀತಿ ತಳಿಗಳು ಸಿಗಬೇಕು, ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಇನ್ನೂ ಒಂದು ತೆಂಗು ಬೆಳೆಗಾರರು ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ, ನಮ್ಮ ಕ್ಷೇತ್ರಗಳಲ್ಲಿ ಇಲ್ಲಿ ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ ಎಲ್ಲದರಲ್ಲೂ ಕೂಡ ತೆಂಗಿಗೆ ಹೆಸರುವಾಸಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಈಗ ಅದನ್ನು ನೆಚ್ಕೊಂಡು ಯಾರೂ ಕೂಡ ನಾವು ಬಾಳ್ವೆ ಮಾಡೋಕ್ಕಾಗ್ತಾಯಿಲ್ಲ, ಸಂಸಾರಗಳು ನಿಭಾಯಿಸೋಕ್ಕಾಗ್ತಾ ಇರ್ತಕ್ಕಂಥ ಸಂದರ್ಭ. ಇವತ್ತೇನೋ 12,000 ಚಿಲ್ಲರೆ ಆಗಿದೆ ನಿನ್ನೆ. ಹಾಗಾಗಿ ಇವತ್ತು ನಾವು ಅಲ್ಲಿಗೆ ಒಂದು ಬೇರೆ ಒಂದು ಕಂಪ್ನಿ ಜೊತೆ ಟೈಅಪ್ ಆಗ್ತಾ ಇದ್ದೀವಿ. ನೀವೇ ರೈತರು ನಿಮ್ಮ ತೋಟಗಳಲ್ಲಿ ತೆಂಗಿನ ಕೆಳಗಡೆ ನೀವು ನೇಪಿಯರ್ ಹುಲ್ಲನ್ನು ಬೆಳೆದ್ರೆ ಅದು ವರ್ಷಕ್ಕೆ 5 ಬೆಳೆ ತಗೋಬೋದು. ಅದನ್ನು ತಗೊಂಡು ನೀವು ಸುಮಾರು 130, 120ರಿಂದ 130 ಟನ್ನು ಒಂದು ಎಕರೆಗೆ ಬೆಳಿಬೋದಂತೆ. ಅದೆಲ್ಲ ಲೆಕ್ಕಾಚಾರ ಮಾಡಿದ್ದೀವಿ. ನೀವು ವಾಸ್ತವಾಂಶವಾಗಿ ನೀವು ಕೂಡ ಲೆಕ್ಕ ಹಾಕಿ. ನೇಪಿಯರ್ ಏನು ಮಾಡ್ತಾಯಿದ್ದೀವಿ ನಾವು, ದನ ಕರು ಇರೋರು ಅಷ್ಟೇ ಸಾಕ್ಕೊತಾಯಿದ್ದೀವಿ. ಅದನ್ನು ಬಯೋಗ್ಯಾಸಾಗಿ ಕನ್ವರ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಇದೆ. ಅದರಿಂದ ಒಂದು ಎಕರೆಗೆ ಕನಿಷ್ಠ ₹1,00,000 ಆದಾಯ ವರ್ಷಕ್ಕೆ ಬರೋ ರೀತಿಯಲ್ಲಿ ಇದರಿಂದ ನೇಪಿಯರಿಂದ ಆ ಥರ ಒಂದು ವ್ಯವಸ್ಥೆ ಎಲ್ಲ ಕೂಡ ನಿಮಗೆ ಬೀಜವನ್ನು ಒಳ್ಳೆ ಬಿತ್ತನೆ ಬೀಜ ಕೊಡಿಸಿ ನಿಮಗೆ ನೀವೇ ಬೆಳೆದು ನಿಮ್ಮ ಆರ್ಥಿಕ ಮಟ್ಟ ಹೆಚ್ಚಿಸ್ಕೊಳ್ಳಿಕ್ಕೆ. ತೆಂಗಲ್ಲಿ ನೀವು ಅಷ್ಟು ಬೆಳೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಎಕರೆಯಲ್ಲಿ 40 ಗಿಡದಲ್ಲಿ ನೀವು ಎಷ್ಟು ಆದಾಯ ತಗೋತೀರಿ ಎಲ್ಲದನ್ನು ಕೂಡ ಲೆಕ್ಕಾಚಾರ ಮಾಡ್ತಾ ಇದ್ದೀವಿ. ನಿಮ್ಮ ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಾಗಬೇಕು, ನಿಮ್ಮ ಮಕ್ಕಳ ಭವಿಷ್ಯ ಗುಣಾತ್ಮಕ ಶಿಕ್ಷಣ ಸಿಗಬೇಕು, ಮತ್ತು ನಿಮ್ಮ ಆರೋಗ್ಯನೂ ಕೂಡ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು CT ಸ್ಕ್ಯಾನು, MRI ಸ್ಕ್ಯಾನ್ ಮಿಷಿನ್ಸು ಎಲ್ಲದನ್ನು ಕೂಡ ಇವತ್ತು ನಮ್ಮ ಹಾಸ್ಪಿಟ್ಲಿಗೆ ತರಿಸೋಂಥ ವ್ಯವಸ್ಥೆ ಈಗ ಆಗ್ತಾಯಿದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಕಾರ್ಯಾಗಾರದಲ್ಲಿ ನಾವು ಮನೆಗಳ ಹಕ್ಕುಪತ್ರಗಳನ್ನ ಕೆಲವು ನೀಡಿದ್ವಿ. ಖಂಡಿತ ಇನ್ನು ಯಾರ್ಯಾರು ನಿರಾಶ್ರಿತಿದ್ದಾರೆ ಅದೆಲ್ಲದಕ್ಕೂ ಕೂಡ ನಾವು ಅವರಿಗೆ ಮನೆಗಳನ್ನ ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಿಮ್ಮ ಪಂಚಾಯತಿಗೆ ಎಷ್ಟು ಮನೆ ಬೇಕು, ಅಂಬೇಡ್ಕರಲ್ಲಿ ಎಷ್ಟು ಬೇಕು, ಆಶ್ರಯದಲ್ಲಿ ಎಷ್ಟು ಬೇಕು, ಬಸವದಲ್ಲಿ ಎಷ್ಟು ಬೇಕು ಎಲ್ಲ ಕೂಡ ತಾವು ಒಂದು ನೀವು ಪಟ್ಟಿ ಮಾಡಿ EO ಅವರಿಗೆ ಕೊಟ್ಟರೆ ಖಂಡಿತ ನಾವು ಅವನ್ನ ಒದಗಿಸ್ಕೊಡುವಂಥ ಕೆಲಸ ಈ ಸಲಿನೂ ಕೂಡ ಮಂತ್ರಿಗಳನ್ನ ಹಿಡ್ಕೊಂಡು ಹೆಚ್ಚಿನ ಮನೆಯನ್ನು ಹಾಕ್ಸ್ಕೊಡ್ತೇವೆ. ತಾವು ಅದನ್ನು ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಡಿ ಅಂತಕ್ಕಂಥದ್ದು. ಅದು ವೇಳೆಗಾಗಲಿ. ಈಗೇನಾಗ್ತದೆ, ನೀವು ಸರಿಯಾದ ಟೈಮ್ಗೆ ಅವ್ರಿಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಒಂದು ಓಪನ್ ಮಾಡಿರ್ತಾರೆ, ಆ ಟೈಮ್ ಒಳಗೆ ನೀವು ಅಪ್ಲೋಡ್ ಮಾಡಿದ್ರೆ ಖಂಡಿತ ಅವೆಲ್ಲದೂ ಕೂಡ ಅನುಮೋದನೆ ಆಗ್ತದೆ. ಆ ನಿಟ್ಟಿನಲ್ಲಿರಲಿ. ಕೆಲವರು ನಮ್ಮ ಕಡಿಮೆ ಆಯಿತು, ಜಾಸ್ತಿ ಆಯಿತು ಅಂತಕ್ಕಂಥ ಭಾವನೆ ಇಟ್ಕೊಂಡು ಕೂತ್ಕೊಂಡ್ರೆ ಬೇರೆ ಫಲಾನುಭವಿಗಳನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆ ರೀತಿ ಕೆಲವು ಆಗಿ ಸ್ವಲ್ಪ ವಿಳಂಬ ಆಗಿದೆ. ಅದನ್ನು ಸರಿಪಡಿಸ್ಕೊಡುವಂಥ ಕೆಲಸ ನಾಳೆ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕೆಲವು ಪಂಚಾಯತಿಗಳು ಉತ್ತಮ ರೀತಿಯಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲದೂ ಕೂಡ ನಾವು ನೋಡಿದಾಗ ಖಂಡಿತ ಎಲ್ಲರೂ ಕೂಡ ಇವತ್ತು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾಗ್ತದೆ. ಈಗ ಮುದ್ದೇನಹಳ್ಳಿ ಗೌರವಕ್ಕೆ ಪಾತ್ರರಾದರು. ಮುದ್ದೇನಹಳ್ಳಿ ಇಡೀ ಭೂಪಟದಲ್ಲಿ ಮಲೇರಿಯಾಕ್ಕೆ, ಡೆಂಗೂಗೆ ಇದಾದಂಥದ್ದು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಇಡೀ ಭೂಪಟದಲ್ಲಿ. ಎಲ್ಲ ಬೇರೆ ವಿದೇಶದಿಂದ ಎಲ್ಲ ಬಂದ್ಬಿಟ್ರು ಅಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಪರಿಹಾರ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಮುದ್ದೇನಹಳ್ಳಿಗೆ ಸ್ವಚ್ಛ ಗ್ರಾಮ ಹಾಕಿ ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆ ಮಾಡಿದ್ವಿ. ಆವಾಗ ಈಗ 15 ವರ್ಷದಿಂದ ಹಂಗಾಗಿ ಇವತ್ತು ಸ್ವಚ್ಛತೆಗೆ ನಾವು ಆದ್ಯತೆ ಕೊಡಬೇಕು. ಎಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್ ನೀರು ನಿಲ್ತದೆ, ಚುಪ್ಪುಗಳಿರ್ಬೋದು, ನೀವು ನಲ್ಲಿ ಕೆಳಗಡೆ ಇರ್ಬೋದು, ನಿಲ್ತಕ್ಕಂಥ ನೀರನ್ನ ನೀವು ಅಲ್ಲಿ ಶೇಖರಣೆ ಆಗೋದ ರೀತಿಯಲ್ಲಿ ನೋಡ್ಕೋಬೇಕಾಗ ಅಲ್ಲೇ ಮೊಟ್ಟೆಗಳಾಗ್ತಕ್ಕಂಥದ್ದು, ಲಾರ್ವಾಗಳಾಗ್ತಕ್ಕಂಥ ಕೆಲಸ ಆಗ್ತದೆ. ಈ ಒಂದು ಡೆಂಗು ಎಲ್ಲ ಹಲವಾರು ಕಡೆ ಹರಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಅದೆಲ್ಲಾದರೂ ಕೂಡ 1-2 ಕಡೆ ನಮ್ಮಲ್ಲಿ ಹೇಳಿದ್ರು ಡಾಕ್ಟ್ರು. ಇಲ್ಲಿ ಚಿಕ್ಕನಾಯಕನಹಳ್ಳಿಲಿ ಒಂದು ಕಡೆ,
ಮತ್ತು ಇನ್ನೊಂದು ಹಳ್ಳಿ ಯಾವುದೋ ಹೇಳಿದ್ರು, 2 ಕಡೆ ಹೆಚ್ಚಿಂದಿತ್ತು. ಆ 8 ಜನನೋ 9 ಜನನೋ ಕೂಡ ಅದು ಡೆಂಗೂಗೆ ಒಳಗಾದಂಥದ್ದು ಕೂಡ ಇದ್ದಂಥದ್ದನ್ನ ಇವತ್ತು ಅವರೆಲ್ಲ ಕೂಡ ಇವತ್ತು ಗುಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಕೂಡ ಹೇಳಿದ್ರು. ಈಗ ಏನಾಗ್ತದೆ, ಯಾವ ಕಾಯಿಲೆ ಯಾವಾಗ ಬರ್ತದೆ ಯಾರಿಗೂ ಗೊತ್ತಾಗಲ್ಲ. 2 ವರ್ಷ ಸತತವಾಗಿ ನಾವೆಲ್ಲರೂ ಕೂಡ ನರಳಿರ್ತಕ್ಕಂಥದ್ದು ಗೊತ್ತು. ಕರೋನಾ ಸಂದರ್ಭದಲ್ಲಿ ಇವತ್ತು ಹಲವಾರು ಜನನ ನಮ್ಮ ಜೊತೆಲಿದ್ದಂಥವ್ರನ್ನ ಕಳ್ಕೊಂಡಂಥ ನಿದರ್ಶನಗಳು ಕೂಡ ನಮ್ಮ ಮುಂದೆ ಇರೋದ್ರಿಂದ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ. ನಿಮ್ಮ ಆರೋಗ್ಯನೂ ಮುಖ್ಯ, ನಿಮ್ಮ ಪರಿಸರನೂ ಮುಖ್ಯ, ನಿಮ್ಮ ಜೊತೆ ಇರ್ತಕ್ಕಂಥ ನಿಮ್ಮ ಒಡನಾಡಿಗಳ ಆರೋಗ್ಯನೂ ಮುಖ್ಯ ಅಂತಕ್ಕಂಥದ್ದನ್ನ ನೀವು ಅರ್ತು ಸ್ವಚ್ಛತೆಗೆ ಎಲ್ಲ ಪಂಚಾಯತಿಯವರು ಕೂಡ ಸ್ವಚ್ಛತೆಗೆ ಮೊದಲನೇ ಆದ್ಯತೆಯನ್ನು ನೀಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲೇ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ತಿಳಿಸೋವಂಥದ್ದಾಗಲಿ. ಇಲ್ಲ ಯಾವುದೇ ಸಂದರ್ಭದಲ್ಲಾಗ್ಬೋದು, ನೀರಿಂದಿರ್ಬೋದು. ನಾವು ಬೇರೆ ಕಡೆ ಬೋರ್ವೆಲ್ ಹಾಕದೇ ಇದ್ರೂ ಕೂಡ ಸರ್ಕಾರದಿಂದ ಅನುಮೋದನೆ ಬರೋದು ಕಾಯಕ್ಕೆ ಹೋಗಲಿಲ್ಲ. ನಾವು ಬೋರ್ವೆಲ್ಗಳನ್ನ ಹಾಕ್ಸೋಂಥ ಕೆಲಸ ನಾವು ಮಾಡಿದ್ದೇವೆ, ಹಿಂದಿಂದನೂ ಮಾಡಿದ್ದೀವಿ, ಈ ಸಲನೂ ಕೂಡ ಹಂಗೆ ಮಾಡಿ ನಿಭಾಯಿಸೋಂಥ ಕೆಲಸ ನಮ್ಮ ವಾಟರ್ ಸಪ್ಲೈ ಇಲಾಖೆಯವರು ನಾವೆಲ್ಲ ಸೇರಿ ಮಾಡಿದ್ದೇವೆ. ನಾವು ಟಾಸ್ಕ್ ಫೋರ್ಸಲ್ಲಿ ಅದಕ್ಕೆ ನಿಮಗೆ ಅನುಮೋದನೆ ಕೊಡ್ತೇವೆ ಅಂತಕ್ಕಂಥದ್ದು. ಗೇಟಿಂದ NH ಇಂದ ಹಿಡಿದು ನಿಮ್ಮ ಕೊನೆ ನಮ್ಮ ಬಾರ್ಡ್ರ್ವರೆಗೂ ಕೂಡ ನಿಮ್ಮ ಗಾಂಧಾಳು, ಎಕ್ಚಳ್ಳಿಯಿಂದ ಗಾಂಧಾಳು ಮುಖಾಂತರ ನಮ್ಮ ಪಾಳ್ಯದವರೆಗೂ ಕೂಡ ಒಳ್ಳೆ ಸಿಮೆಂಟ್ ರೋಡ್ ಆಗ್ತಾಯಿದೆ. ನಿಮ್ಮದು ಒಂದು 20 ಕೋಟಿನಲ್ಲಿ 6 ಪಂಚಾಯತಿ ಗಾಂಧಾಳು ಈ ಭಾಗದ ಪಂಚಾಯತಿಗಳಿಗೆ ಈಗ ಮಲ್ಟಿ ವಿಲೇಜ್ ಸ್ಕೀಮ್ ಅಂತ ಒಂದು ಬೋರಿನ ಕಣಿವೆಯಿಂದ ಮಾಡ್ತಾ ಇದ್ದೀವಿ. ಅದೊಂದು ಬೋರಿನ ಕಣಿವೆ ವಾಟರ್ ರಿಸೋರ್ಸ್ನವರು ಒಂದು ಪರ್ಮಿಷನ್ ಕೊಡಬೇಕು, ಕಾಯ್ತಾ ಇದ್ವಿ. ಕೊಟ್ಟ ತಕ್ಷಣ ಇಮಿಡಿಯೇಟು ಎಲ್ಲ ನಲ್ಲಿ ನೀರು ಎಲ್ಲ 6 ಪಂಚಾಯತ್ಗಳಿಗೂ ಕೂಡ 120 ಕೋಟಿ ರೂಪಾಯಿನಲ್ಲಿ ನಿಮಗೆ ನೀರಿನ ವ್ಯವಸ್ಥೆ ಆಗ್ತದೆ ಬೋರಿನ ಕಣಿವೆಯಿಂದ. ಅದೊಂದು ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ಅದೊಂದು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತಾರೆ. ಮತ್ತು ಎಲ್ಲ ಅಧ್ಯಕ್ಷರುಗಳು 27 ಪಂಚಾಯತಿ ಅಧ್ಯಕ್ಷರು PDO ನೀವು ಒಂದು ಪಟ್ಟಿ ಮಾಡ್ಕೊಂಬನ್ನಿ. ಒಂದು ದಿವಸ ಪೂರ ಕೂತ್ಕೊಳ್ಳೋಣ ಸಪ್ರೇಟಾಗಿ. ನಿಮ್ಮ ಡೆವಲಪ್ಮೆಂಟ್ ಏನೇನಾಗಿಲ್ಲ, ಸಣ್ಣ ಪುಟ್ಟದಿಂದ ಇರ್ಬೋದು, ನಲ್ಲಿಯಿಂದ ಇರ್ಬೋದು, ಚರಂಡಿದೆಲ್ಲ ಕೂತ್ಕೊಂಡು ನಮ್ಮ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಏನೇನಾಗಬೇಕು ಎಲ್ಲ ಕೂತ್ಕೊಂಡು ಅದಕ್ಕೆ ಪರಿಹಾರ ಹುಡುಕೊಂಡು ಅದನ್ನು ಎಲ್ಲ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ದಯಮಾಡಿ ನೆಕ್ಸ್ಟ್ ವೀಕಲ್ಲಿ ಯಾವಾಗಾರು ಒಂದು ಇವತ್ತೇ ಡೇಟ್ ನಿಗದಿ ಮಾಡ್ಕೋತೀವಿ. ದಯಮಾಡಿ ನಿಮ್ಮನ್ನು ಕರಿತೀವಿ. ಎಲ್ಲ ಕೂತ್ಕೊಂಡು ನಿಮ್ಮ ಪಂಚಾಯತಿದ ಸಮಸ್ಯೆಗಳನ್ನ ದಯಮಾಡಿ ಕೊಟ್ಟು ಎಲ್ಲ ಅದನ್ನು ಬಗೆಹರಿಸ್ಕೊಳ್ಳೋಣ ದಯಮಾಡಿ. ಕ್ಷೇಪ ಮಾಡೋಕ್ಕಾಗಲ್ಲ. ಅವ್ರು ಟೆಂಡ್ರ್ ಯಾರು ಹಾಕಿರ್ತಾರೋ ಕೊನೆಗೆ ಯಾರಿಗೆ ಅದು ನಿಲ್ತದೋ ಆ ಟೆಂಡರ್ ಪ್ರೋಸೆಸ್ನಲ್ಲಿ ಅದು ಗೊತ್ತಾಗಲ್ಲ. ಹಂಗಾಗಿ ಇದು ಸಮಸ್ಯೆ ಆಗಿರೋದು. ಒಬ್ಬರೇ 15-20 ಕೆಲಸ ತೊಗೊಂಬಿಟ್ಟಿದ್ದಾರೆ. ನಾರ್ತ್ ಕಡೆಯವ್ರು ಯಾರೋ ಕಚ್ಚೆ ಪಂಚೆ ಹಾಕೊಂಡು ಬರ್ತಾರೆ ನೋಡಿದ್ದೀನಿ. ಎಲ್ಲವನ್ನೂ ಹೆಂಗೆ ಮಾಡ್ತೀರ ಅಂತ ಕೇಳಿದ್ರೆ ಹಾಕ್ಬಿಟ್ಟಿದ್ದಾರೆ ಟೆಂಡರ್ನ. ಅವ್ರ ಹತ್ರ ದುಡ್ಡಿರ್ಬೋದು, ಬಟ್ ಕೆಲಸ ಮಾಡೋಕ್ಕೆ ಮ್ಯಾನ್ ಪವರ್ ಬೇಕು ಅವ್ರಿಗೆ. ಅದನ್ನು ಹೇಳಿದ್ದೀನಿ ಬೇಕು. ಒಂದು ಎಲ್ಲ PDOಗಳು ದಯಮಾಡಿ 27 ಪಂಚಾಯತಿ PDOಗಳು ಇನ್ನೇನು ಕೆಲವೇ ದಿನಗಳಲ್ಲಿ ನೀವೊಂದು ಮೀಟಿಂಗ್ ಮಾಡಿ ಒಂದು ಎಲ್ಲ ಸದಸ್ಯರ ಜೊತೆ ಚರ್ಚೆ ಮಾಡಿ ಎಲ್ಲೆಲ್ಲಿ ಏನೇನಾಗಬೇಕು ದಯಮಾಡಿ ನಿಮ್ಮ ಪಂಚಾಯತಿದೆ ಒಂದೊಂದು ಏನೇನಾಗಬೇಕು ಸಮಸ್ಯೆ ದಯಮಾಡಿ ತನ್ನಿ. ಎಲ್ಲ ಕೂತು ಚರ್ಚೆ ಮಾಡಬೇಕಿದ್ರೆ ನಿಮ್ಮ ಅಧ್ಯಕ್ಷರು ನೀವು ಇಬ್ಬರನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿ ಯಾವ್ಯಾವ ಇಲಾಖೆ ಇರ್ತದೆ ಅದಕ್ಕೆ ಪರಿಹಾರ ಹುಡುಕೊಳ್ಳೋವಂಥ ಕೆಲಸ ಮಾಡೋಣ. ಅದಕ್ಕೂ ಮುಕ್ತವಾಗಿ ಅವಕಾಶ ಇದೆ. ದಯಮಾಡಿ ಇಲ್ಲಿ ನೀವೆಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ NR ರೀಜನಲ್ಲಿ ಸುಮಾರು 1,45,481 ಮಾನವ ದಿನಗಳನ್ನು ಉಪಯೋಗಿಸ್ಕೊಂಡಿರಲಿ. ಇನ್ನೂ ಹೆಚ್ಚಾಗಬೇಕದು. ಸುಮಾರು 9,910 ಕಾಮಗಾರಿಗಳನ್ನ ನಿಮ್ಮಲ್ಲಿ ತೊಗೊಂಡಿದ್ದಾರೆ. ಅದನ್ನು ದಯಮಾಡಿ ಇನ್ನೂ ಪಂಚಾಯತಿಲಿ ಸುಮಾರು 1, 2, 3 ಕೋಟಿ 5 ಕೋಟಿವರೆಗೂ ನೀವು ಬಳಸ್ಕೋಬೋದು. ರೈತರಿಗಿರ್ಬೋದು, ಬೇರೆ ಸಾರ್ವಜನಿಕ ಕೆಲಸಗಳಿಗಿರ್ಬೋದು, ಮತ್ತು ಏನು ತೋಟಗಳ ದಾರಿಗಳಿರ್ಬೋದು, ಕಟ್ಟೆಗಳಿರ್ಬೋದು, ಎಲ್ಲದಕ್ಕೂ ದಯಮಾಡಿ ಅದೆಲ್ಲ ಕೂಡ ಬಳಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಖಂಡಿತ ಇದು ಚರ್ಚೆ ಆಗಬೇಕು. ಚರ್ಚೆ ಆಗಿ ಅದಕ್ಕೆ ಪರಿಹಾರ ಹುಡುಕೊಳ್ಳೋಂಥ ವೇದಿಕೆ ಇದಾಗಲಿ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಒಂದು ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಸದಸ್ಯರುಗಳು, ಅಧ್ಯಕ್ಷರುಗಳು ತಾವೇನಿದ್ದೀರಿ, ನೀವು ದಯಮಾಡಿ ಯಾವುದೇ ಸಂದರ್ಭದಲ್ಲಿರ್ಬೋದು, ಲೈಟಿಂದಿರ್ಬೋದು, ನೀರಿಂದಿರ್ಬೋದು, ಸ್ವಚ್ಛತೆ, ಇವು 3ಕ್ಕೆ ಮೊದಲನೇ ಆದ್ಯತೆ ಕೊಡಿ. ಮೊದಲನೇ ಆದ್ಯತೆ ಕೊಟ್ಟರೆ ಖಂಡಿತ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಅದನ್ನು ಬಗೆಹರಿಸ್ಕೋಬೋದು. ಇವು 3ಕ್ಕೆ ಮೊದಲನೇ ಆದ್ಯತೆನ ನಾವು ಕೊಟ್ಟರೆ ಖಂಡಿತ ಯಾವುದೇ ಒಂದು ರೋಗಗಳು ಅಲ್ಲಿ ಉದ್ಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ,
ಇವತ್ತೇನು ಕಾರ್ಯಾಗಾರದಲ್ಲಿ ಆಮೇಲೆ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ತಮಗೆ ಏನೇನು ಇಲಾಖೆಗಳಲ್ಲಿ ಮಾಹಿತಿ ಇದೆ ಕೊಡ್ತಾರೆ. ನಿಮ್ಗೆ ಏನೇನು ಸವಲತ್ತು ಬೇಕಾಗ್ತದೆ ಅದೆಲ್ಲದನ್ನು ಕೂಡ ಇಲಾಖೆ ಮುಖಾಂತರ ಪಡ್ಕೊಳ್ಳೋವಂಥದ್ದು ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಉದ್ಘಾಟನೆ ಮಾಡಿ ತಮ್ಮೆಲ್ಲರ ಜೊತೆ ಕೆಲವು ಫಲಾನುಭವಿಗಳಿಗೆ ಸವಲತ್ತನ್ನು ಕೊಡೋದ್ರ ಜೊತೆಯಲ್ಲಿ ಮತ್ತು ಯಾವ್ಯಾವ ಪಂಚಾಯತಿಯವರು ಎಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥದ್ದು ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥವ್ರನ್ನ ಅಭಿನಂದಿಸೋಂಥ ಕೆಲಸನೂ ಕೂಡ ಈ ವೇದಿಕೆ ಮಾಡಿದೆ. ಅಂದರೆ ನಿಮಗೆ ಸ್ಫೂರ್ತಿಯಾಗಲಿ ಬೇರೆ ಪಂಚಾಯತಿಯವ್ರಿಗೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳಿಗೆ ಮತ್ತು PDOಗಳಿಗೆ ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.